ಮತ್ತೊಮ್ಮೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸಾಣೆಹಳ್ಳಿ ಶ್ರೀಗಳು ನಮ್ಮ ಜೊತೆಗಿದ್ದಾರೆ. ಉಪನಿಷತ್ತು ಅಂತಂದ್ರೆ ಗುರುವಿನ ಪದತಲದಲ್ಲಿ ಕುಳಿತು ವಿಶೇಷವಾಗಿ ತಿಳಿದುಕೊಳ್ಳುವಂತಹ ಜ್ಞಾನ, ರಹಸ್ಯವಾಗಿ ತಿಳ್ಕೋಬೇಕು ಅಂತ ಹೇಳ್ತಾರೆ. ಆದರೆ ನಾವೀಗ ನಿಮ್ಮೆಲ್ಲರ ಮುಂದೆ ಉಪನಿಷತ್ತಿನ ಮಹತ್ವ ಮತ್ತು ಜೀವನ ಕ್ರಮದ ಬಗ್ಗೆ ತಿಳಿತಾ ಹೋಗೋಣ. ವೇದಗಳ ಸಾರ ಉಪನಿಷತ್ತು. ಈ ಉಪನಿಷತ್ತು ಜೀವನ ಅಂದ್ರೆ ಏನು, ನಾನು ಅಂದ್ರೆ ಯಾರು, ಜೀವನದ ಅಸಲಿ ಸತ್ಯ ಏನು, ಹೀಗೆ ಹಲವು ವಿಚಾರಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ಈ ಉಪನಿಷತ್ತಿನಲ್ಲಿ ಬಹಳ ಮುಖ್ಯವಾಗಿ ಈ ಸಾವಿನ ರಾಜ ಅಂತ ಕರೆಯುವಂತಹ ಅಥವಾ ಸಾವಿನ ದೊರೆ ಅಂತ ಕರೆಸಿಕೊಳ್ಳುವಂತಹ ಯಮ ಮತ್ತು ನಚಿಕೇತನ ನಡುವೆ ಸಂಭಾಷಣೆ ಆಗುತ್ತೆ. ಆ ಸಂಭಾಷಣೆಯಲ್ಲಿ ಸಾವು, ನಾನು, ನನ್ನದು, ಹೀಗೆ ಹಲವು ವಿಚಾರಗಳು ಬರ್ತಾ ಹೋಗುತ್ತೆ. ಸೊ ತಡ ಮಾಡದೆ ಪೂಜ್ಯರಿಂದಾನೇ ಕೇಳಿಕೊಳ್ಳೋಣ. ಉಪನಿಷತ್ತು ಮತ್ತು ಜೀವನ ಕ್ರಮ. ಗುರುಗಳೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಸಕ್ತ ಸಮಾಜ ಹೇಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ ಮಧ್ಯೆ ನಾವು ಉಪನಿಷತ್ತು, ಜೀವನ ಕ್ರಮ, ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಉಪನಿಷತ್ತು ಹೇಗೆ ಸಹಕಾರಿಯಾಗುತ್ತೆ ಗುರುಗಳೇ? ಬದುಕು ನಿಂತ ನೀರಲ್ಲ. ನಿಂತ ನೀರು ಆರೋಗ್ಯಕ್ಕೆ ಪೂರಕವಾದ್ದಲ್ಲ. ಹಾಗೇನೆ ನಮ್ಮ ಧಾರ್ಮಿಕ ಗ್ರಂಥಗಳು ಕೂಡ ನಿಂತ ನೀರಲ್ಲ, ಅವು ಜಂಗಮ, ನಿರಂತರವಾಗಿ ಓಡ್ತಾ ಇರುವಂಥದ್ದು. ಹಾಗೆ ಉಪನಿಷತ್ತು ಕೂಡ ನೀವೇ ಹೇಳಿದ ಹಾಗೆ ವೇದದ ಅಂತಿಮ ಭಾಗ. ಅದು ಜ್ಞಾನವನ್ನು ಕುರಿತು ಹೇಳುವಂಥದ್ದು. ಯಾವ ಜ್ಞಾನ? ಇಲ್ಲೇ ಹೇಳಿದ ಹಾಗೆ ಆಧ್ಯಾತ್ಮದ ಅನುಸಂಧಾನ. ಆಧ್ಯಾತ್ಮ ಅಂದ ತಕ್ಷಣ ಕೇವಲ ಪಾರಲೌಕಿಕ ಅಂತ ಯಾರು ಭಾವಿಸ್ಕೊಳ್ಬೇಕಾಗಿಲ್ಲ. ಲೌಕಿಕ ಪಾರಲೌಕಿಕಗಳ ಸಂಗಮ ಆಧ್ಯಾತ್ಮ. ಅಂಥ ಆಧ್ಯಾತ್ಮಿಕ ಅನೇಕ ವಿಚಾರಗಳು ನಮ್ಮ ವಚನಗಳಲ್ಲಿ, ಹಾಗೆ ಉಪನಿಷತ್ತುಗಳಲ್ಲಿ, ವೇದಾಂತಗಳಲ್ಲಿ ಅಡಕವಾಗಿದೆ. ಅವು ಮುಖ್ಯವಾಗಿ ಹೇಳುವಂಥದ್ದು ವ್ಯಕ್ತಿಯ ಬದುಕು ಹೇಗಿರಬೇಕು, ವ್ಯಕ್ತಿ ತನ್ನನ್ನು ತಾನು ನೋಡ್ಕೊಳ್ಳೋದು ಹೇಗೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಸಕಲ ಜೀವಾತ್ಮರಿಗೆ ಒಳಿತನ್ನು ಬಯಸೋದು ಅಂತ ಶರಣರು ಹೇಳ್ತಾರೆ. ಆ ನೆಲೆಯಲ್ಲಿ ಉಪನಿಷತ್ತು ಹೇಳುವಂಥದ್ದು ಸತ್ಯವನ್ನೇ ನುಡಿಬೇಕು, ಸಮಾಜಮುಖಿಯಾಗಿ ಚಿಂತನೆಯನ್ನು ಮಾಡಬೇಕು, ಸರ್ವರ ಒಳಿತನ್ನ ಬಯಸಬೇಕು. ಅದು ಸಂಸ್ಕೃತದಲ್ಲಿರ್ಬೋದು ವಾಕ್ಯಗಳು, ಆದರೆ ಸಂಸ್ಕೃತದಲ್ಲಿರುವಂತಹ ಭಾವಗಳನ್ನು ಅತ್ಯಂತ ಸರಳವಾಗಿ ಸಮಾಜಕ್ಕೆ ತಿಳಿಸಿಕೊಟ್ಟಂಥವರು 12ನೇ ಶತಮಾನದ ಬಸವಾದಿ ಶಿವಶರಣರು. ಧರ್ಮದ ಬಗ್ಗೆ ಅವರು ಕೊಡುವಂಥ ವ್ಯಾಖ್ಯಾನ ತುಂಬಾ ಸರಳವಾದಂಥದ್ದು. ಶರಣರು ಹೇಳ್ತಾರೆ, ದಯವಿಲ್ಲದ ಧರ್ಮ ಅದೇ ಉದಯ, ದಯವೇ ಬೇಕು ಜಗದ ಪ್ರಾಣಿಗಳೆಲ್ಲರಲ್ಲಿ. ನೋಡಿ, ನಾವು ಧರ್ಮ ಅಂದ ತಕ್ಷಣ ಬರೀ ಬಾಹ್ಯ ಆಚರಣೆಗಳು ಅಂತ ತಿಳ್ಕೊಳ್ತೀವಿ. ಪೂಜೆ, ಹೋಮ, ಹವನ, ಇಂಥ ಬಾಹ್ಯ ಆಚರಣೆಗಳಿಂದ ಇವನು ಧರ್ಮವಂತ ಅಂತ ಭಾವಿಸ್ಕೊಳ್ತೀವಿ. ಆದರೆ ಉಪನಿಷತ್ತು ಇವುಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟದ್ದಲ್ಲ, ಅಂತರಂಗ ಮತ್ತು ಬಹಿರಂಗದ ಶುದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ಟದ್ದು. ಅದನ್ನೇ ಬಸವಣ್ಣವರು ಹೇಳಿದ್ದು, ಭಗವಂತನನ್ನು ಒಲಿಸಲಿಕ್ಕೆ ನಿಮಗೆ ಬೇಕಾಗಿದ್ದೇನಪ್ಪ ಅಂದ್ರೆ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ. ಹಾಗಾದ್ರೆ ಈ ಅಂತರಂಗ ಬಹಿರಂಗ ಶುದ್ಧಿಯನ್ನು ಮಾಡಿಕೊಳ್ಳೋದು ಹೇಗೆ? ಪೂಜಾರಿ ಪುರೋಹಿತರನ್ನ ಕೇಳಿದ್ರೆ, ನಮ್ಮಂಥ ಸ್ವಾಮಿಗಳನ್ನ ಕೇಳಿದ್ರೆ ಗಂಗಾ ನದಿಯಲ್ಲಿ ಮುಳುಗಬೇಕು, ಧ್ಯಾನ ಮಾಡಬೇಕು ಅಂತ ಹೇಳಬಹುದು. ಆದರೆ ಶರಣರಾಗಲಿ, ಉಪನಿಷತ್ಕಾರರಾಗಲಿ ಗಂಗಾ ನದಿಯಲ್ಲಿ ಮುಳುಗೋದಾಗಲಿ ಧ್ಯಾನ ಮಾಡೋದಾಗಲಿ ಹೇಳಲಿಲ್ಲ. ಬದಲಾಗಿ ಶರಣರು 7 ಶೀಲಗಳನ್ನು ಸಮಾಜದ ಮುಂದೆ ಇಟ್ಟು, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಅನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ನೋಡಿ, ಎಷ್ಟು ಸರಳವಾಗಿ ದೇವರನ್ನ ಒಲಿಸುವ ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ನೀವು ಯಾವ ಬಾಹ್ಯ ಪೂಜಾದಿ ಕ್ರಿಯೆಗಳನ್ನು ಮಾಡಬೇಕಾಗಿಲ್ಲ, ಬದಲಾಗಿ ನಿಮ್ಮ ಅಂತರಂಗ ಬಹಿರಂಗ ಶುದ್ಧಿಯನ್ನು ಮಾಡಿಕೊಳ್ಬೇಕು. ಆ ಅಂತರಂಗ ಬಹಿರಂಗ ಶುದ್ಧಿಗೆ ಪೂರಕವಾಗುವಂಥವು
7 ತತ್ವಗಳು: ಕಳ್ತನ ಮಾಡದೇ ಇರೋದು, ಸುಳ್ಳು ಹೇಳದೇ ಇರೋದು, ಮೋಸ ಮಾಡದೇ ಇರೋದು. ಇಂಥ ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ವ್ಯಕ್ತಿಯ ಅಂತರಂಗ ಶುದ್ಧಿಯೂ ಆಗುತ್ತೆ, ಬಹಿರಂಗ ಶುದ್ಧಿಯೂ ಆಗುತ್ತೆ. ವಿಷಾದದ ಸಂಗತಿ ಅಂತಂದರೆ, ಇವತ್ತಿನ ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಯಾವುದೇ ಕ್ಷೇತ್ರವನ್ನು ನಾವು ಆಯ್ಕೆ ಮಾಡಿಕೊಂಡ್ರೂ ಕೂಡ ಈ ಶುದ್ಧಿ ಅನ್ನುವಂಥದ್ದು ಬಿಟ್ಟು ಹೋಗ್ತಾ ಇದೆಯೇನೋ ಅನ್ನುವಂಥ ಭಾವ ಬರ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇವೆ ಅಂತಂದರೆ, ಮನುಷ್ಯ ಹೊರಗಡೆ ಕಾಣೋದೇ ಒಂದು, ಒಳಗಡೆ ಇರೋದೇ ಮತ್ತೊಂದು. ಇದು ಅಂತರಂಗ ಬಹಿರಂಗ. ಅಂತರಂಗ ಬಹಿರಂಗ. ಅದನ್ನೇ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ, ವಿ ಹ್ಯಾವ್ ಬೆಸ್ಟ್ ಫೇಸ್ ಫಾರ್ ದಿ ಫೋಟೋಗ್ರಾಫರ್. ಅವನು ಫೋಟೋ ತೆಗಿತಾನೆ ಅಂದ ತಕ್ಷಣ ಹಸನ್ಮುಖಿಯಾಗಿ ಕೂತ್ಕೊಳ್ಳುವಂಥದ್ದು. ಆದರೆ ನಮ್ಮ ಒಳಗಡೆ ಅದೆಷ್ಟು ಹಾವು, ಚೇಳು, ಹುಲಿ, ಕರಡಿ, ಸಿಂಹಗಳು ಅಡಗಿವೆಯೋ ಗೊತ್ತಿಲ್ಲ. ಹಾಗಾಗಿ ಮನುಷ್ಯ ಮೊದಲು ಅವುಗಳನ್ನು ದಮನ ಮಾಡಿಕೊಳ್ಬೇಕು. ಅವುಗಳನ್ನು ದಮನ ಮಾಡಿಕೊಳ್ಳೋದು ಹೇಗೆ? ಅದಕ್ಕೆ ಅವರು ಸರಳವಾದಂಥ ಸೂತ್ರಗಳನ್ನು ಕೊಟ್ಟರು. ನೀನು ಸುಳ್ಳು ಹೇಳಬೇಡ, ಕಳ್ತನ ಮಾಡಬೇಡ, ಮೋಸ ಮಾಡಬೇಡ. ಇಂಥ ವಿಚಾರಗಳ ಮೂಲಕ ಸಮಾಜವನ್ನು ಜಾಗೃತಗೊಳಿಸುವಂಥ ಕಾರ್ಯವನ್ನು ಮಾಡಿದರು. ಅಷ್ಟೇ ಅಲ್ಲ, ಇವತ್ತು ಸಮಾಜದಲ್ಲಿ ದಾಹ ಹೆಚ್ಚಾಗ್ತಾ ಇದೆ. ಅದು ಯಾವ ದಾಹ? ಆಧ್ಯಾತ್ಮದ ದಾಹ ಅಲ್ಲ, ಧರ್ಮದ ದಾಹ ಅಲ್ಲ, ಸಕಲರ ಒಳಿತನ ಬಯಸಬೇಕು ಅನ್ನುವಂಥ ದಾಹ ಅಲ್ಲ. ಬದಲಾಗಿ ನಾನು ಬದುಕಬೇಕು, ನಾನು ದೊಡ್ಡವನಾಗಬೇಕು, ನಾನು ಭೋಗಲಾಲಸೆಯಿಂದ ತುಂಬಿ ತುಳುಕಬೇಕು. ಅಂದರೆ ನಾನು ಅನ್ನುವಂಥ ಅಹಂಕಾರ ಅತಿ ಆಗ್ತಾ ಇದೆ. ಈ ಅಹಂಕಾರವೇ ಎಲ್ಲ ಅನಾಹುತಗಳಿಗೆ ದಾರಿಯನ್ನು ಮಾಡಿಕೊಡುವಂಥದ್ದು. ಹಾಗಾಗಿ ಬಸವಣ್ಣವ್ರು ಹೇಳಿದರು, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದಡೆ ಬೇಡಿತ್ತ ನೀವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಈ ಅಹಂಕಾರ ಅನ್ನೋದನ್ನು ಮನುಷ್ಯ ತ್ಯಜಿಸಿದರೆ, ವಿನಯ ಮತ್ತು ವಿವೇಕವನ್ನು ಮೈಗೂಡಿಸಿಕೊಂಡ್ರೆ ಭಗವಂತ ತಾನಾಗಿಯೇ ಒಲಿತಾನಂತೆ. ಆದರೆ ನಮ್ಮಲ್ಲಿ ಈ ಸ್ವಾರ್ಥ, ಅಹಂಕಾರ ಅತಿಯಾಗ್ತಾ ಇದೆ. ಬಾಹ್ಯ ವೇಷದಿಂದ ಒಬ್ಬ ವ್ಯಕ್ತಿಯನ್ನ ನೀವು ಧರ್ಮವಂತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಾಹ್ಯ ವೇಷಕ್ಕಿಂತ ಆತನ ಆಂತರಿಕ ಬದುಕು ಶುದ್ಧವಾಗಿರಬೇಕಾಗತ್ತೆ. ಆಂತರಿಕ ಬದುಕು ಶುದ್ಧವಾಗಿಲ್ಲದೆ ನಾವು ಕಾವಿ ಹಾಕಿರ್ಬೋದು, ವಿಭೂತಿ ಹಚ್ಚಿರ್ಬೋದು, ರುದ್ರಾಕ್ಷಿ ಹಾಕಿರ್ಬೋದು, ಇವುಗಳಿಂದನೇ ಒಬ್ಬ ವ್ಯಕ್ತಿ ದೊಡ್ಡವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿನ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ, 100 ನೋದಿ 100 ಕೇಳಿದರೇನು, ಆಸೆ ಹರಿಯದು ರೋಷ ಬಿಡದು, ಮಜ್ಜನಕ್ಕಿರದು ಏನು ಫಲ, ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನಾವು ಎಷ್ಟು ಓದಿದ್ದೇವೆ, ಎಷ್ಟು ಉಪದೇಶ ಮಾಡ್ತೇವೆ, ಎಷ್ಟು ಕೃತಿಗಳನ್ನು ರಚನೆ ಮಾಡಿದ್ದೇವೆ, ಇದು ಮುಖ್ಯ ಅಲ್ಲ. ನಮ್ಮ ನಡೆ ಮತ್ತು ನುಡಿ ಒಂದಾಗದೇ ಇದ್ದರೆ ನಿಮ್ಮ ಹೊರಗಿನ ಯಾವ ಆಡಂಬರದ ಆಚರಣೆಗಳು ಕೂಡ ಅರ್ಥ ಇಲ್ಲ ಅನ್ನೋದನ್ನು ಶರಣ್